ನೀವು ನೋಡ್ತಾ ಇರಬೇಕು. ಇದೇ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ ಹಲವಾರು ವರ್ಷಗಳಿಂದ ಇದರ ವಿರುದ್ಧ ಧ್ವನಿ ಎತ್ತುತ್ತಾನೆ ಇದ್ದೀವಿ, ಹೋರಾಟ ಮಾಡ್ತಾನೆ ಇದ್ದೀವಿ. ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಈ ದಪ್ಪ ಚರ್ಮದ ಸರ್ಕಾರಗಳು, ನಾವೇನೋ ಮಾನ್ಯ ಸೋಮಣ್ಣವ್ರು ಬಂದೇಟಿಗೆ ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ರೈಲ್ವೆ ಇಲಾಖೆಗೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡು ಸೋಮಣ್ಣವರು ಭಾಳ ಬದಲಾವಣೆಯನ್ನು ತರ್ತಾರೆ ಅಂದ್ಕೊಂಡು ಈಗಿನ ಬಜೆಟ್ ನೋಡಿಕೊಂಡು ಅದರಲ್ಲೂ ಜೀರೋ ಆಗಿದ್ದಾರೆ ಸೋಮಣ್ಣವರು. ಮತ್ತು ಈ ವಿಚಾರವಾಗಿ ಹಲವಾರು ಸರಿ ನಾವು ಧ್ವನಿ ಎತ್ತಿ ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಸಂಬಂಧಪಟ್ಟವರಿಗೆ, ಕೇಂದ್ರದ ಮಂತ್ರಿಯವರಿಗೆ, ಇಲಾಖೆಗಳಿಗೆ ಕನ್ನಡದಲ್ಲಿ ಯಾಕೆ ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ಇದರ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿದ್ದೀವಿ. ಹಾಗಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಕನ್ನಡದಲ್ಲಿ ಎಕ್ಸಾಮ್ ಬರೆಸಬೇಕು ಅಂತೇಳಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಮೊದಲು ಸಹ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ದಪ್ಪ ಚರ್ಮದ ಸರ್ಕಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಏನಾದರೂ ನೀವು ಕ್ರಮವನ್ನು ಜರುಗಿಸಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಬಂದರೆ ಎಕ್ಸಾಮ್ ಹಾಲ್ಗಳಿಗೆ ನುಗ್ಗಿ ಈ ಎಕ್ಸಾಮ್ ನಿಲ್ಲಿಸಬೇಕಾಗುವಂಥ ಕೆಲಸವನ್ನು ಮಾಡ್ತದೆ. ಇದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ತಕ್ಷಣವೇ ಇದನ್ನು ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ. ಎಲ್ಲ ಇಲಾಖೆಗಳಲ್ಲೂ ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ. ಕೇಂದ್ರ ಸರ್ಕಾರದಿಂದ ಬರುವಂಥ ಎಲ್ಲ ಉದ್ಯೋಗಗಳನ್ನು ಅದು ವಿಶೇಷವಾಗಿ ರೈಲ್ವೆ ಇಲಾಖೆಯಲ್ಲಿ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ನಮ್ಮ ಕನ್ನಡಿಗರಿಗೆ, ಕರ್ನಾಟಕದವರಿಗೆ. ಹಾಗಾಗಿ ಕೂಡಲೇ ಮಾನ್ಯ ಸೋಮಣ್ಣವರೇ, ನಿಮ್ಮ ಮೇಲೆ ಭಾಳ ಭರವಸೆ ಇಟ್ಟಿದ್ದೀವಿ. ಇದನ್ನು ಕೂಡಲೇ ಮಾನ್ಯ ಪ್ರಧಾನಿಯವರಾದ ನರೇಂದ್ರ ಮೋದಿಯವರ ಗಮನಕ್ಕೆ ತಂದು ಕೂಡಲೇ ಇದನ್ನು ನಿಲ್ಲಿಸಿ ಕನ್ನಡದಲ್ಲೇ ಎಕ್ಸಾಮ್ ಮಾಡಿಸ್ಬೇಕು, ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಸೋಮಣ್ಣವ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸೋಮಣ್ಣವರೇ ನೀವು ಎಲ್ಲಿ ಸಿಗ್ತೀರಿ ಅಲ್ಲಿ ಗೆರೆ ಮಾಡೋವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸರ್, ಕನ್ನಡಕ್ಕೆ 2000 ವರ್ಷ ಇತಿಹಾಸ ಇದೆ, ಬಟ್ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಗೊತ್ತಿಲ್ವಾ ಅಂತ ಹೇಳಿ. ಕನ್ನಡಕ್ಕೆ 2,000-2,500 ಇತಿಹಾಸ ಇದೆ. ಆದರೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡ್ತಾರೆ? ನೀವೇನು ನಾವು ಕರ್ನಾಟಕ ಎಲ್ಲಿದೆ? ಕರ್ನಾಟಕ ಇಂಡಿಯಾದಲ್ಲೇ ಇದೆಯಾ, ಭಾರತದಲ್ಲಿ ಇದೆಯಾ? ಮೋದಿಯವರೇ ಬರೀ ಒಂದು ಲೈನ್ ಬರ್ಕೊಂಬಿಟ್ಟು ಕನ್ನಡ ನಮಸ್ಕಾರ ಅನ್ನೋದಲ್ಲ ಮೋದಿಯವರೇ. ಕನ್ನಡಿಗರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು, ಕನ್ನಡಿಗರಿಗೆ ಎಕ್ಸಾಮು ಕನ್ನಡದಲ್ಲೇ ಬರೆಯುವಂಥ ಕೆಲಸಗಳನ್ನು, ಕನ್ನಡದಲ್ಲಿ ಎಕ್ಸಾಮ್ ಮಾಡೋವಂಥ ಕೆಲಸವನ್ನು ನರೇಂದ್ರ ಮೋದಿಯವರೇ ನೀವು ಮಾಡಿ. ಬರೀ ನಮಸ್ಕಾರ ಅಂತ ಒಂದು ಲೈನು ಬರ್ಕೊಂಬಂದ್ಬಿಟ್ಟು ಕನ್ನಡದಲ್ಲಿ ಹೇಳಿದ್ರೆ ಆಗಲ್ಲ. ಸೋಮಣ್ಣವರೇ, ಯಾಕೆ ಏನಾಗಿದೆ ನಿಮಗೆ? ಪ್ರಧಾನಿಯವರಿಗೆ ನಿಂತ್ಕೊಂಡು ಮಾತಾಡಲಿಕ್ಕೆ ಎಂ ಪಿಗಳಿಗಂತೂ ಇಲ್ಲ. ನೀವು ಮಿನಿಸ್ಟರ್ ಆಗಿದ್ದೀರಿ, ಕೇಂದ್ರದ ಮಂತ್ರಿ ಆಗಿದ್ದೀರಿ, ನಿಮಗೆ ನಾಚಿಕೆ ಆಗಲ್ವಾ ಸೋಮಣ್ಣವರೇ? ಇದ್ರ ಬಗ್ಗೆ ಕೂಡಲೇ ಚಕ್ರ ಎತ್ತಬೇಕು, ಇದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ಕರವೇ ಸ್ವಾಭಿಮಾನಿ ಸೇನೆ ತಕ್ಕ ಪಾಠವನ್ನು ಕಲಿಸ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.